ಮಹೇಂದರ್, ಮಿಸ್ಟರ್ ಮಹೇಂದರ್, ಮಹೇಂದರ್. ನಾನು ಹೇಳಿದ ಮಾತುಗಳನ್ನ ಮರ್ತು ಬಿಟ್ಟಿದ್ದೀರೋ ಅಥವಾ ಬೇಕು ಅಂತ ನನ್ನ ಮಾತು ಮೀರ್ತಿದ್ದೀರೋ? ಏನು ಉತ್ತರ ಹೇಳಿ. ಸರ್ ಏನಾಯ್ತು ಈಗ? ಎಲ್ಲ ನಿಮ್ಮ ಮಾತಿನ ಥರನೇ ನಡೀತಿದೆಯಲ್ಲ. ಆಸ್ತಿ ಹಸ್ತಾಂತರ ಆಗೋ ತನಕ ಈ ಮನೆಯಲ್ಲಿ ಯಾವ ವಸ್ತುನೂ ನಾಶ ಆಗಬಾರದು, ಮತ್ತೆ ಯಾವ ವ್ಯಕ್ತಿನೂ ಕಾಣೆ ಆಗಬಾರ್ದು ಅಂತ ನಾನು ಹೇಳಿದ್ದೆ ತಾನೇ? ಈಗ ಅಂಥದ್ದೇನೂ ಆಗಿಲ್ವಲ್ಲ ಸರ್ ಮನೇಲಿ? ಎಲ್ಲರೂ ಮನೇಲೇ ಇದ್ದೀವಲ್ಲ. ಓ, ನೀವು ನಮ್ಮ ಯಜಮಾನ್ರ ಬಗ್ಗೆ ಹೇಳ್ತಿದ್ದೀರಾ? ಇನ್ನೇನು ಅವ್ರು ಬಂದ್ಬಿಡ್ತಾರೆ. ನಾನು ಆ ವಿಷಯ ಮಾತಾಡೋದಕ್ಕೆ ಬಂದಿಲ್ಲ. ಆ ಕಾರಣ ಯಾಕೆ ಸುಟ್ಟಾಕೋದಕ್ಕೆ ಹೇಳಿದ್ದು? ಒಬ್ಬ ಲಾಯರ್ ಆಗಿ ನನ್ನ ಪಾಲಿಗೆ ಅದೊಂದು ದೊಡ್ಡ ಸಾಕ್ಷಿ ಗೊತ್ತಾ? ಈ ಮನೆಯಲ್ಲಿರೋರ್ಗಿಂತ ದೊಡ್ಡ ಮೆಂಟ್ಲು ಆ ಕಾರ್ ಸುಟ್ಟಾಕೋಗಿ ಬಿಡ್ತಾ ಇಲ್ವಲ್ಲ ಈ ಲಾಯರು. ಇವನು ಇನ್ನೂ ದೊಡ್ಡ ಮೆಂಟ್ಲು. ಚೆನ್ನಾಗಿದೆ, ಹೊಡ್ಕೊಂಡು ಸಾಯಿರಿ. ಆದಿತ್ಯ, ಎಲ್ಲಿಗೆ ಹೊರಟೆ? ನಿನ್ನ ಅಗತ್ಯ ಇಲ್ಲಿ ಜಾಸ್ತಿ ಇದೆ, ಇಲ್ಲೇ ನಿಂತ್ಕೋ. ಸರ್ ನಿಮ್ಮ ಮಾತುಗಳೇ ನನಗೆ ಅರ್ಥ ಆಗ್ತಿಲ್ಲ. ಆ ಕಾರ್ ಸುಡಕ್ಕೆ ಹೊರಟಿದ್ದು ಯಾಕೆ ಅಂತ ಕೇಳ್ತೀರಾ, ಆದಿತ್ಯನ ನಿಂತ್ಕೊಳಕ್ಕೆ ಹೇಳ್ತೀರಾ, ಏನು ಸರ್ ಇದೆಲ್ಲ? ಇನ್ನು ಒಂದೇ ಒಂದು ನಿಮಿಷ ತಡ ಆಗಿದ್ರೆ ದುಷ್ಯಂತು ಆ ಕಾರ್ನ ಸುಟ್ಟೇ ಬಿಡ್ತಾ ಇದ್ದ ಗೊತ್ತಾ? ಅದನ್ನ ನಾನೇ ಸುಡಕ್ಕೆ ಹೇಳಿದ್ದು ಸರ್. ಅದೊಂದು ಅನಿಷ್ಟದ ಕಾರ್ ಆಗೋಗ್ಬಿಟ್ಟಿದೆ. ಅದನ್ನ ನಾವು ಓಡಿಸೋದಕ್ಕಿಂತ ಅದೇ ನಮ್ಮನ್ನು ಓಡಿಸೋದು ಜಾಸ್ತಿ ಆಗ್ಬಿಟ್ಟಿದೆ. ಆ ಕಾರು ಅದು ಯಾವಾಗ ದಿಲ್ ಕೆಟ್ಟು ನಿಲ್ಲುತ್ತೋ, ಅದು ಯಾವಾಗ ಮೈ ಮೇಲೆ ಹತ್ತುತ್ತೋ, ಆಕ್ಸಿಲೇಟ್ರು, ಕ್ಲಚ್ಚು, ಬ್ರೇಕು, ವೀಲಿಂಗ್ ಇದ್ಯಾವುದು ನಮ್ಮ ಕಂಟ್ರೋಲಲ್ಲೇ ಇಲ್ಲ ಸರ್. ಅದು ಆದಿತ್ಯ ಓಡಿಸ್ತಿದ್ದ ಕಾರು ಗ್ಯಾರೇಜಲ್ಲಿ ನಿಂತ್ಕೊಂಡೆ ವರ್ಷಾನ್ಗಟ್ಲೆ ಆಗೋಯ್ತು. ಈಗ ಕಾರ್ ಕಂಪನಿಯವ್ರು ಬಂದರೂ ಈ ಕಾರನ್ನು ರಿಪೇರಿ ಮಾಡೋಕ್ಕಾಗಲ್ಲ ಸರ್. ಹೊಸ ತಗೊಳ್ಳೋಣ ಅಂತ ನಾನೇ ಸುಟ್ಟಾಕಕ್ಕೆ ಹೇಳಿದೆ. ನೋ, ನೀವು ಅದನ್ನ ಸುಟ್ಟಾಕೋ ಹಾಗಿಲ್ಲ. ಕಾರು ಆದಿತ್ಯನ ತಾನೆ ಅಂದ್ರೆ ಆದಿತ್ಯನ ಮಾತು ಆ ಕಾರ್ ಕೇಳ್ಬೇಕಲ್ವಾ? ಇವನು ನಿಜವಾದ ಆದಿತ್ಯನೇ ಹೌದು ಅಂತ ಆದ್ರೆ ಆ ಕಾರ್ನ ಸ್ಟಾರ್ಟ್ ಮಾಡಿ ನೀಟಾಗಿ ಒಂದು ರೌಂಡ್ ಓಡಿಸ್ಕೊಂಡು ಬರಲಿ. ಇವನಿಗೆ ಆ ಕಾರ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆದರೆ ಇವನೇ ಆದಿತ್ಯ ಅಂತ ನನ್ನ ನಂಬಿಕೆ ಜಾಸ್ತಿ ಆಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್